ಹೀಗಾಗಿ ನಾವು ಯಾವುದೇ ಒಂದು ನಿದರ್ಶನ ಹೇಳ್ಬಿಡ್ತೀನಿ ನಿಮಗೆ, ಒಂದು ನಿದರ್ಶನ ಹೇಳ್ತೀನಿ. ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಕನ್ನಡ ಪರ ಸಂಘಟನೆಗಳು ಅಂತ ಸೇರಿದ್ರೆ ಇಡೀ ಕನ್ನಡ ಪರ ಸಂಘಟನೆಗಳ ಒಂದಾಗುತ್ತೆ. ಹೌದು, ರೈತ ಪರ ಎಷ್ಟು ಸಂಘಟನೆಗಳಿದ್ದಾವೆ. ರೈತರ ವಿಚಾರ ಬಂದರೆ, ನೀರಿನ ವಿಚಾರ ಬಂದರೆ ಇವತ್ತು ನಡೀತಾ ಇದೆ. ಕಾವೇರಿ ವಿಚಾರದಲ್ಲಿ ನಡೀತಾ ಅಲ್ವಾ? ನಡೀತಿದೆ. ಕಾವೇರಿ ವಿಚಾರದಲ್ಲಿ ಬಂದರೆ ಎಲ್ಲ ರೈತರು ಒಂದಾಗ್ತಾರೆ. ಯಾಕೆ ವಿದ್ಯಾರ್ಥಿ ಸಂಘಟನೆಗಳು ಒಂದಾಗಬಾರ್ದು? ಆಗ್ಬೇಕು, ಅದ್ರಲ್ಲಿ ತಪ್ಪೇನಿದೆ. ನೀವು ಹೇಳಿದ್ರಲ್ಲ ಯಾವುದೋ ಸಂಘಟನೆ ನಮ್ಮ ಬಾವುಟ ನೋಡೋದಿಲ್ಲ ಅಂತ ನೀವು ಹೇಳಿದ್ರಲ್ಲ. ಈಗ ವಿದ್ಯಾರ್ಥಿ ಸಂಘಟನೆಗಳ ವಿಚಾರಗಳು ಬೇರೆ ಇರುತ್ತೆ ಸರ್. ಹೋರಾಟದ ಉದ್ದೇಶ ಒಂದೇ ತಾನೆ. ಉದ್ದೇಶ ಒಂದೇ ಇದೆ ಅಂದ ತಕ್ಷಣ ಅವ್ರ ಹಿನ್ನೆಲೆ ನೋಡ್ಬೇಕಾಗತ್ತೆ. ಆ ಸಂಘಟನೆಗಳ ಐಡಿಯಾಲಜಿಕಲಿ ನಾವು ಬೇರೆ ಇದೀವಿ, ಅವ್ರದ್ದು ಬೇರೆ ಇದೆ, ನಾವು ವಿಚಾರ ಬೇರೆ ಇದೀವಿ. ಡಿಫರೆಂಟ್. ನಾನು ಹೇಳ್ತಿರೋದು ಐಡಿಯಾಲಜಿ ವಿಚಾರದಲ್ಲಿ ನಾನು ಮಾತನಾಡ್ತಾ ಇಲ್ಲ, ಉದ್ದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹೋರಾಟ ಒಂದೇ ಉದ್ದೇಶ. ನೀ ಸ್ವಾತಂತ್ರ್ಯ ಬರುವಾಗಲೂ ಕೂಡ ಸ್ವಾತಂತ್ರ್ಯ ಒಂದೇ ಹೋರಾಟ ಉದ್ದೇಶ ಆಗಿತ್ತು. ಸ್ವಾತಂತ್ರ್ಯಕ್ಕೋಸ್ಕರ ಅನೇಕರು ಒಂದಾಗಿಲ್ವಾ? ಹೌದು, ಮಾಡಿದಾರೋ ಇಲ್ವೋ? ಆದ್ರೆ ನಮ್ಮ ಬೇಡಿಕೆಗಳು ಈಡೇರಿದ ತಕ್ಷಣ ನಾವು ಹಿಂದೆ ಸರಿದಿದ್ದೀವಿ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಮ್ಮ ಬೇಡಿಕೆಗಳು ಇರುವಂತ ವಿದ್ಯಾರ್ಥಿಗಳ ತಕ್ಷಣದಲ್ಲಿ ನಾವು ಪರಿಹಾರ ಕಂಡುಕೊಳ್ಳಬೇಕು. ABP ಅವರು ಹೇಳ್ತಿದ್ದಾರೆ ನಾವು ಹೋರಾಟ ಆರಂಭ ಮಾಡಿದ್ವಿ, ಅದನ್ನ ನೀವು ಕಂಟಿನ್ಯೂ ಮಾಡಿದ್ರಿ ಅಂತ. ಸರ್, ಒಂದು ಹೆಸರಿಗೆ ಮಾತ್ರ ಹೋರಾಟ ಮಾಡೋದನ್ನ ಹೋರಾಟ ಅಂತ ನಾವು ಯಾವತ್ತೂ ಕರ್ಕೊಳ್ಳೋದಕ್ಕಾಗಲ್ಲ. ಸೊ ಅದು ಮೇ 13ರಿಂದ ಯಾವ ರೀತಿ, ಜೂನ್ 6ರಿಂದ ಯಾವ ರೀತಿ ಜಂತರ್ ಮಂತರ್ನಲ್ಲಿ ನಿರ್ದಿಷ್ಟವಾಗಿ ಹೋರಾಟ ನಡೀತು, ಆ ಹೋರಾಟದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಹಂಗರ್ ಸ್ಟ್ರೈಕಲ್ಲಿ ಪಾಲ್ಗೊಂಡಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ನಮ್ಮ ಸಂಘಟನೆಯಲ್ಲೇ ನೇಹಾ ಅವರಾಗಿರ್ಬೋದು, ಆಮೀನ್ ಅವರಾಗಿರ್ಬೋದು, ದಾನಿಶ್ ಅವರಾಗಿರ್ಬೋದು, ಇವರ 23 ದಿನಗಳ ಒಂದು ಉಪವಾಸ ಸತ್ಯಾಗ್ರಹನ ಮಾಡಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ದಾನಿಶ್ ಅವರೆಲ್ಲ ಆಸ್ಪತ್ರೆ ಚಿಕಿತ್ಸೆಗಳಿಗೆಲ್ಲ ಒಳಗಾಗಬೇಕಾಗಿತ್ತು. ಮತ್ತು ಬೇರೆ ಬೇರೆ ಸಂಘಟನೆಗಳು, ಅಫ್ಕೋರ್ಸ್ ತಾವು ಹೇಳ್ದಾಗೆ ಎಲ್ಲ ಸಂಘಟನೆಗಳು ಅವರ ಒಂದು ಏನೇನು ಹೆಸರಿದೆ, ಅವರ ಒಂದು ಏನೇನು ಬಾವುಟ ಇದೆ ಅದನ್ನು ಬಿಟ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಒಂದು ಇಶ್ಯೂ ಬಂದಿದ ತಕ್ಷಣ ದೇ ಹ್ಯಾವ್ ಟು ಗೆಟ್ ಟು ದ ಗ್ರೌಂಡ್. ಅದೇ ನಿಟ್ಟಿನಲ್ಲಿ ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ಸ್ ಏನಿದ್ದಾವೆ, ದೇ ಹ್ಯಾವ್ ಅವರ ಒಂದು ಭಿನ್ನಾಭಿಪ್ರಾಯ ಏನಿದೆ ಅದನ್ನು ಮರೆತುಬಿಟ್ಟು ಸ್ಟೂಡೆಂಟ್ ಇಶ್ಯೂಸ್ ಏನಿದೆ ಅದನ್ನು ತಗೊಂಡು ಮುಂದೆ ಆರಂಭಿಸಿದ್ದಾರೆ. ಮತ್ತು ನಮ್ಮ ಸ್ನೇಹಿತರಲ್ಲಿ ABVP ಅವರು ಹೇಳ್ತಾ ಇದ್ದಾರೆ, ನಾವು ಸ್ಟೂಡೆಂಟ್ ಇಶ್ಯೂನ ತಗೊಂಡ್ವಿ, ನಾವು ಪೇಪರ್ ಸೋರಿಕೆ ಬಗ್ಗೆ ಮಾತಾಡಿದ್ವಿ ಅಂತ. ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡುತ್ತಿದ್ದ ಹೋರಾಟಗಾರರ ಮೇಲೆ, ಶಾಂತಿಯುತ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ನಡೆಯುತ್ತೆ, ಪೆಲ್ಲೆಟ್ ಗನ್ಸ್ ದಾಳಿ ನಡೆಯುತ್ತೆ, ಅದಾದ್ಮೇಲೆ ಟಿಯರ್ ಗ್ಯಾಸ್ ದಾಳಿ ನಡೆಯುತ್ತೆ. ಇವೆಲ್ಲ ನಡಿಬೇಕಾದ್ರೆ ಇದೆಲ್ಲ ನಡೆದಿರೋದು ಯುವಕರು ಮತ್ತೆ ವಿದ್ಯಾರ್ಥಿಗಳು. ಇವರು ಸಹ ವಿದ್ಯಾರ್ಥಿಗಳು. ಇವ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ದಾರೆ, ವಿದ್ಯಾರ್ಥಿಗಳ ಜೊತೆ ದೇಶದ್ರೋಹಿಗಳು ಸೇರ್ಕೊಂಡಿದ್ರು, ಹಂಗಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಯ್ತು ಅಂತ ಹೇಳ್ತಾರೆ. ಯಾರನ್ನ ದೇಶದ್ರೋಹಿ ಅಂತಾರೆ ಸರ್? ಫಸ್ಟ್ ಅವರು ಟ್ರಯಲ್ ನಡೆಸಲಿ, ಅವರು ಚಾರ್ಜಸ್ ಮಾಡಲಿ, ಚಾರ್ಜ್ ಶೀಟ್ ಹಾಕ್ಲಿ, ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಲಿ, ಅದಾದ್ಮೇಲೆ ಅದನ್ನ ಕೋರ್ಟ್ಗೆ ದಾಖಲಾತಿ ಮಾಡಲಿ, ಕೋರ್ಟ್ನಲ್ಲಿ ಕನ್ವಿಕ್ಷನ್ ನಡೀಲಿ, ಅದಾದ್ಮೇಲೆ ಕರೀಲಿ ಅವರು ದೇಶದ್ರೋಹಿಗಳದ್ದು. ಸುಮ್ಮನೆ ಇಲ್ಲ ಸಲ್ಲದ ಹಾಗೇನೆ ನಮ್ಮ ಮನಸ್ಸಿಗೆ ಯಾವ ರೀತಿ ಅನ್ನತ್ತೆ, ನಾವು ದೇಶಪ್ರೇಮಿಗಳು, ಅವರು ದೇಶದ್ರೋಹಿಗಳು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಯಾರನ್ನ ದೇಶದ್ರೋಹಿ ಅಂತ ಹೇಳ್ತಿದ್ದಾರೆ ಅವರು? ಯಾರನ್ನ ಕುರಿತಾಗಿ ಹೇಳ್ತಿದ್ದಾರೆ ಅವರು? ಅಲ್ಲಿ ಬಂದು ಯಾರ್ಯಾರು ಪ್ರಶ್ನೆ ಮಾಡ್ತಾರೆ, ಸರ್ಕಾರ ವಿರುದ್ಧ, BJP ಸರ್ಕಾರ ವಿರುದ್ಧ ಯಾರ್ಯಾರು ಪ್ರಶ್ನೆ ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿ ಅಂತಾನೆ ಹೇಳ್ಕೊಂತ ಬರ್ತಿರೋದಲ್ಲ ಸರ್. ಸೊ ಅದನ್ನೇ ನಾವು ಅವಾಗ ರೈತರು ಹೋರಾಟ ಮಾಡಿದ್ರೆ ರೈತರೆಲ್ಲ ದೇಶದ್ರೋಹಿಗಳಾಗೋಗ್ತಾರೆ. ಡೆಲ್ಲಿನಲ್ಲಿ ಬಂದು ಪಂಜಾಬಿಂದ ಏನೇನು ಅವರ ಒಂದು ಬೇಡಿಕೆ ತಗೊಂಡು ಹೋರಾಟ ಮಾಡಿದ್ರೆ ಅವ್ರು ದೇಶದ್ರೋಹಿ ಖಲಿಸ್ತಾನಿಗಳು ಅಂತ ಹೇಳ್ತಾರೆ. ಅದಾದ್ಮೇಲೆ ಯಾರಾದರೂ ಕಾರ್ಮಿಕರು ನೋಯ್ಡಾನಲ್ಲಿ ಮಿನಿಮಮ್ ವೇಜಸ್ಗೋಸ್ಕರ ಕನಿಷ್ಠ ವೇತನ 4-5 ವರ್ಷದಿಂದ ಜಾಸ್ತಿ ಆಗಿಲ್ಲ ಅಂತ ಅವ್ರು ಹೋರಾಟ ಮಾಡಿದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಇರ್ಬೋದು, ಮತ್ತೆ ಇರ್ಬೋದು, ಇದರ ವಿರುದ್ಧ ಏನಾದರೂ ಬಂದು ಹೋರಾಟ ಮಾಡಿದ್ರೆ ಅವ್ರನ್ನ ದೇಶದ್ರೋಹಿ ಅಂತಾರೆ. ಸೊ ಇವಾಗ ಇದೆಯಾ? ಸೊ ದೇಶದ್ರೋಹಿ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಆದ ಡೆಫಿನೇಷನ್ ಇಲ್ಲ ಅವ್ರ ಹತ್ರ. ಮಾತಾಡಿಸ್ತೀನಿ, ಒಂದು ಬ್ರೇಕ್ನ ಸಮಯ ಈಗ. ಜನಜಿ ಶಾಂತಿ ಕ್ರಾಂತಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.